ಫ್ಯಾಮಿಲಿ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಮಾತಾಡಬೇಕಂತಿರೋ ವಿಷಯ ಒಂದು ಹೆಣ್ಮಗಳ ವಿಷಯ. ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಬೈತಾನೆ, ಬಾಯಿಗೆ ಬಂದಂಗೆ ಬೈತಾನೆ, ಕಿತ್ತೋದು ಮುಂಡೆ, ಸುಳೆ ಮುಂಡೆ, ಸರಿ ಇಲ್ಲ ನೀನು, ನನ್ನ ಕ್ಯಾರೆಕ್ಟರ್ ಸರಿ ಇಲ್ವಂತೆ. ನಾನು ಬಸ್ ಹತ್ಕೊಂಡು ಅವ್ರಿಗೆ ನೋಡೋಕೆ ಹೋಗ್ತಾ ಇದ್ದೀನಿ, ಜೀವನ ಮಾಡ್ತಾಯಿದ್ದೀನಿ, ಅದರಲ್ಲೇ ನಾನು ಮಾಡ್ತಾ ಇರೋದು. ನನಗೆ ಇವೆಲ್ಲ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. 3 ವರ್ಷದಿಂದ ನರ್ಕ ಕೊಟ್ಬಿಟ್ಟವನೆ. ಇನ್ಮೇಲೆ ಇರೋಕ್ಕಾಗೋದಿಲ್ಲ ನನಗೆ. ಅಪ್ಪ ಮನೆಗೆ ಬಂದು ನೆಮ್ಮದಿಯಾಗಿರೋಕೆ ಬಿಡ್ತಾಯಿಲ್ಲ. ಎಲ್ಲೂ ಸುತ್ತಕ್ಕೆ ಆಗೋದಿಲ್ಲ ನನಗೆ. ಪೊಲೀಸ್ನವ್ರು ಹೇಳೋಷ್ಟೆಲ್ಲ ಹೇಳೋರು, ಇನ್ನೂ ಏನು ಹೇಳ್ತಾರೆ, ಯಾರ ಕಡೆಯಿಂದನೂ ಆಯ್ತಲ್ಲ. ನಾನಿರೋದ್ರಿಂದನೇ ತಂದೆ ಇಷ್ಟೆಲ್ಲ ಆಯ್ತಿರೋದು. ನೆಮ್ಮದಿಯಾಗಿರಲಿ ಎಲ್ಲರೂ. ನಂಗೆ ಬೇಡ, ನನಗೆ ನನ್ನ ಸಾವು, ನನ್ನ ಗಂಡ ಮತ್ತೆ ಅಷ್ಟೇ ಕಾರಣ. ನನ್ನ ತಮ್ಮನಿಗೆ, ಅಪ್ಪನಿಗೆ, ಅಮ್ಮನಿಗೆ ಎಲ್ಲರಿಗೂ ಜೀವ ಬೆದರಿಕೆ ಇಟ್ಟವನೆ. ನನ್ನಿಂದ ಅವ್ರ ಜೀವನ ಯಾಕೆ ಹಾಳಾಗಬೇಕು? ಯಾರ ಜೀವನೂ ಹಾಳಾಗೋದು ಬೇಡ. ನಂಗೆ ಸಾಕಾಗೋಗಿದೆ. ಮಗು ನನಗೆ ಹುಟ್ಟಿಲ್ಲ ಅಂತಾನೆ, ಸುಳೆ ಮುಂಡೆ ಅಂತಾನೆ, ಯಾರು ಕೇಳ್ತಾರೆ ಎಲ್ಲನೂ ಸಾಕಾಗೋಗಿದೆ. ಇನ್ಮೇಲೆ ಸಹಿಸ್ಕೊಡಂಗೆ ಜೀವನ ಮಾಡೋಕ್ಕೆ ಆಗೋದಿಲ್ಲ ನನಗೆ. ಇವೆಂಥವೆಲ್ಲ ಕೆಟ್ಟ ಮಾತು ಕೇಳ್ಕೊಂಡು ಬದುಕ್ತೋಳಲ್ಲ ನಾನು. ಬೇಡ ನನಗೆ. ನೋಡಿದ್ರಲ್ಲ ವಿಡಿಯೋ ಯಾವ ಥರ ಇತ್ತು ಅಂತ. ಆ ವಿಡಿಯೋ ಯಾವಾಗ ಆಗಿರೋದು ಗೊತ್ತಿಲ್ಲ ನನಗೆ ರೀಸೆಂಟಾಗಿ ಇತ್ತೀಚೆಗೆ ಸಿಕ್ಕಿರೋದು. ನಿನ್ನೆ ಸಿಕ್ಕಿತ್ತು, ನಿನ್ನೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅದ್ರ ಬಗ್ಗೆ ನನಗೆ ಜಾಸ್ತಿ ಅಷ್ಟೊಂದು ನಾಲೆಜ್ ಇಲ್ಲ, ಅದಕ್ಕೆ ನಾನು ಮಾತಾಡಲಿಲ್ಲ. ಸುಮಾರು ಹೊತ್ತಾದಮೇಲೆ ಯೋಚನೆ ಮಾಡಿ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದೀನಿ. ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಎಲ್ಲರಲ್ಲೂ ಅಂತ ಕೇಳ್ಕೊತೀನಿ. ಏನಪ್ಪ ಅಂತಂದರೆ, ಎಲ್ಲ ಅಕ್ಕ ತಂಗಿರಿಗೂ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದರು, ಯಾರು ಏನೇ ಅಂದರೂ ಜೀವ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ನಿಮ್ಮ ಜೀವನೇ ಹೋಗೋದೊರ್ತು ಬೇರೆ ಇನ್ಯಾರ್ದು ಅಲ್ಲ. ಅಪ್ಪ ಅಮ್ಮ 3 ದಿನ ಅಳ್ತಾರೆ, 3 ದಿನ ಆದಮೇಲೆ ಸುಮ್ಮನಾಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಹಣೆ ಬರನೇ ಇಷ್ಟು ಅಂದ್ಕೊಂಡು ಸುಮ್ಮನಾಗ್ತಾರೆ. ಅಕ್ಕ ತಂಗಿರಿಗೆ ಹೇಳೋದು, ಮೊದಲನೇ ಮಾತು ನಾನು ಹೇಳೋದು ಅಕ್ಕ ತಂಗಿರಿಗೆ ಏನಪ್ಪ ಅಂದರೆ, ನಿಮ್ಮ ಅಪ್ಪ ಅಮ್ಮ ಆಗಿರಲಿ, ಅಣ್ಣ ತಮ್ಮ ಆಗಿರಲಿ, ಅಕ್ಕ ತಂಗಿನೇ ಆಗಿರಲಿ, ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರಲಿ, ಫ್ಯಾಮಿಲಿ ರೌಂಡ್ ಯಾವುದೇ ಆದರೂ ಸರಿ, ಅಥವಾ ನನ್ನ ಗಂಡನ ಮನೆಯವರು ಯಾರೇ ಆದರೂ ಸರಿ, ನಿಮ್ಮ ಬಗ್ಗೆ ಏನೇ ನೆಗೆಟಿವ್ ಆಗಿ ಮಾತಾಡಿದ್ರು, ಏನೋ ಕೆಟ್ಟದಾಗಿ ಮಾತಾಡಿದ್ರು, ದಯವಿಟ್ಟು ಅವ್ರ ಮಾತಿಗೆ ತಲೆ ಕಟ್ಟು ಯಾರು ಜೀವನನ ಹಾಳು ಮಾಡ್ಕೊಬೇಡಿ, ಜೀವ ಕಳ್ಕೊಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸೆಲ್ಫ್ ರೆಸ್ಪೆಕ್ಟ್ ಮುಂಚೆ ನಿಮಗಿರಬೇಕು. ಬೇರೆಯವ್ರಿಗೋಸ್ಕರ ನೀವು ಬದುಕ್ತಿಲ್ಲ. ನೀವು ಸ್ಟ್ರಾಂಗ್ ಆಗಿರಬೇಕು, ನೀವು ನಿಮಗಾಗಿ ಬದುಕಬೇಕು, ನಿಮ್ಮ ಮೇಲೆ ನಂಬಿಕೆ ನಿಮಗಿರಬೇಕು, ಧೈರ್ಯವಾಗಿರಬೇಕು. ಒಂದೇದು, ನೀವು ಜೀವನ ಕಳ್ಕೊಂಡ್ರೆ ಮುಗಿದೋಯ್ತು. ನಿಮ್ಮ ಮಗು ಅನಾಥ ಆಗೋದೇ ಹೊರತು ಬೇರೆಯವ್ರಿಗೆ ಯಾರೂ ಏನೂ ಇಲ್ಲಿ ನಷ್ಟ ಏನಾಗಲ್ಲ. ನನ್ನ ಅಕ್ಕ ತಂಗಿಯರಿಗೆ ಹೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾರೋ ಏನು ಅಂದರೆ ಅಂತ ನಿಮ್ಮ ಅಮೂಲ್ಯವಾದ ಜೀವನ ಕಳ್ಕೊಳ್ಳೋಕೆ ಹೋಗಬೇಡಿ, ಮೊದಲನೇದು. ಆಮೇಲೆ 2ನೇದು, ಅವ್ರ ತಂದೆ ತಾಯಿಗೆ ಹೇಳೋಕ್ಕೆ ಇಷ್ಟಪಡಿರೋದು ಅಷ್ಟೇ. ನಾನು ಯಾರೇ ಆದರೂ ತಂದೆ ತಾಯಿ ನಮ್ಮ ಮಗಳು ಚೆನ್ನಾಗಿರಬೇಕು, ಆರಾಮಾಗಿರಬೇಕು, ಐಷಾರಾಮಿ ಜೀವನ ಮಾಡಬೇಕು ಅಂತಲೇ ಆಸೆ ಪಡೋದು. ಅದು ನಾನು ತಪ್ಪು ಅಂತ ಹೇಳಲ್ಲ. ಬಟ್ ಇನ್ನೊಂದು ಅಪ್ಪ ಅಮ್ಮಂದ್ರಿಗೆ ಏನು ಹೇಳೋದಂದರೆ, ನೀವು ಗೌರ್ಮೆಂಟ್ ನೌಕರಿ ನೋಡಿ, ಪ್ರತಿ ತಿಂಗಳು ಮಂತ್ಲಿ ಸ್ಯಾಲ್ರಿ ಬರೋದು ನೋಡಿ ನೀವು ಮಗಳನ್ನು ಕೊಟ್ಟರೆ, ಅವನು ದುಡ್ಡಿಗೆ ಬೆಲೆ ಕೊಡ್ತಾನೆ ಹೊರತು ನಿಮ್ಮ ಮಗಳ ಭಾವನೆಗಳಿಗೆ ಯಾವತ್ತೂ ಬೆಲೆ ಕೊಡಲ್ಲ. ನಿಮ್ಮ ಮಗಳು ಗಂಡನ ಮನೆಯಲ್ಲಿ ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಂಡನ ಜೊತೆ ದುಡಿದ್ಬಿಟ್ಟು ರಾತ್ರಿ ಹೊತ್ತು ಒಂದು ಟೈಮ್ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿದರೆ ಅದರಷ್ಟು ನೆಮ್ಮದಿ ಜೀವನ ಯಾವುದೂ ಇರಲ್ಲ. ನಮ್ಮ ಮಗಳು ಹೊರಗಡೆ ಹೋಗಿ ದುಡ್ದಿಲ್ಲ, ನಾವು ದುಡಿಯೋಕ್ಕೆ ಬಿಡೋದಿಲ್ಲ, ಮುಂದೆ ಅವಳು ಕೂಡ ಗಂಡನ ಮನೆಗೆ ಹೋದರೂ ದುಡಿಬಾರ್ದು, ಮನೇಲೇ ಇರಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ತೆಗೆದುಬಿಡಿ. ಜೀವನ ಅವ್ರ ಸಂಸಾರಕ್ಕೆ ನೀವು ಇರೋವರೆಗೂ ಹೆಂಗಿದ್ರು ತಿಂತಾರೆ, ನೀವು ತಿನ್ನೋಕ್ಕೆ ಕೊಟ್ಬಿಡ್ತೀರಾ. ಮುಂದೆ ನಿಮ್ಮದೇ ಅದೊಂದು ಫ್ಯಾಮ್ಲಿ ಇರುತ್ತೆ, ಸೊಸೆ ಬರ್ತಾಳೆ ನಿಮಗೂ. ಆ ಟೈಮಲ್ಲಿ ಮಗಳಿಗೆ ನೀವು ಏನೂ ಕಲಿಸ್ಲಿಲ್ಲ ಅಂದರೆ ಅವಳು ಬದುಕೋದು ತುಂಬ ಕಷ್ಟ ಆಗುತ್ತೆ. ಮುಂದೆ ಜೀವನ ಅವ್ರಿಗೆ ಮಕ್ಕಳಾಗತ್ತೆ, ಅವ್ರದ್ದು ಸಂಸಾರ ನಡೀತಿರತ್ತೆ. ಅವ್ರು ಬದುಕೋದಕ್ಕೆ ನೀವೇ ಹಾಳು ಮಾಡ್ದಂಗೆ ಆಗುತ್ತೆ. ಹಿಂಗಾಗಿ ದಯವಿಟ್ಟು ತಂದೆ ತಾಯಿಯರಲ್ಲಿ ರಿಕ್ವೆಸ್ಟ್ ಮಾಡ್ಕೋದಷ್ಟೇ, ನಿಮ್ಮ ಮಗಳು ದುಡ್ಕೊಂಡು ತಿಂದರೂ ಪರವಾಗಿಲ್ಲ ಗಂಡನ ಜೊತೆಗೆ, ಒಟ್ಟಿನಲ್ಲಿ ಬಡತನ ದುಡಿದು ಅವ್ನಿಗೆ ಕಷ್ಟ ಏನು ಅಂತ ಅರ್ಥ ಆಗಿರೋ ಗಂಡನ ಕೊಟ್ಟು ಮದುವೆ ಮಾಡಿದರೆ ಮುಂದೆ ಲೈಫಲ್ಲಿ ಅವ್ರು ತುಂಬ ಸುಖವಾಗಿರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡಿಗೆ ಬೆನ್ನತ್ತಿ ಯಾರು ಮಗಳ ಜೀವನನ ಹಾಳು ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ 3ನೇದು, ಅತ್ತೆಂದ್ರಿಗೆ ಹೇಳ್ತಿರೋದು, ನೀವು ಅತ್ತೆ ಆಗೋಕ್ಕಿಂತ ಮುಂಚೆ ನೀವು ಒಂದು ಹೆಣ್ಣು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬಂದು ಸೊಸೆನ ಮಗಳ ಥರ ಟ್ರೀಟ್ ಮಾಡಿ. ಯಾಕಂದರೆ ನಿಮಗೆ ದಿನ ಕಳೆದಂಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗಲ್ಲ, ಕಡಿಮೆನೇ ಆಗೋದು. ನಿಮ್ಗೆ ನಾಳೆ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನು ನೋಡ್ಕೊಳ್ಳೋರು ಅಥವಾ ನಿಮಗೆ ಚೆನ್ನಾಗಿ ಊಟ ಮಾಡಿಸೋರಾಗಿರಲಿ, ನಿಮ್ಮನ್ನು ಕೇರ್ ಮಾಡೋದಾಗಿರಲಿ ನಿಮ್ಮ ಮಗ ನೋಡ್ಕೊಳ್ಳಲ್ಲ, ನಿಮ್ಮ ಸೊಸೆನೇ ನೋಡ್ಕೊಳ್ಳೋದು. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊರಿ. ಎಲ್ಲ ಅತ್ತೆಂದಿರಿಗೂ ನಾನು ಹೇಳ್ತಿರೋ ಮಾತು, ಬಂದಿರೋ ಸೊಸೆ ಥರ ಅಲ್ಲದೆ ಮಗಳ ಥರ ನೋಡ್ಕೊಳ್ಳಿ. ಅವಳು ನಿಮ್ಮನ್ನು ತಾಯಿಯಾಗಿ ಚೆನ್ನಾಗಿ ನೋಡ್ಕೊತಾಳೆ, ಇಷ್ಟೇ ಜೀವನ. ಅದೇ ನೀವು ಒಂದು ಸೊಸೆಗೆ ಟಾರ್ಚರ್ ಮಾಡಿ ಕೆಟ್ಟದಾಗಿ ಬೈಯೋದಾಗಲಿ ಮಾಡಿದರೆ ನಿಮ್ಮ ಜಾಗದಲ್ಲಿ ಅದೇ ಥರ ಮಗಳು ಬೇರೆಯವ್ರ ಮನೆಯಲ್ಲಿ ಇರ್ತಾರೆ. ಅವ್ರಿಗೂ ನೀವು ಮಾಡಿದ್ದು
ಅವ್ರಿಗೆ ತಟ್ಟತ್ತದು. ಅದಕ್ಕೆ ನೀವು ಬಂದು ಸೊಸೆನ ಮಗಳಿಗಿಂತ ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಮಕ್ಕಳು ಎಲ್ಲೋ ಆರಾಮಾಗಿ ಚೆನ್ನಾಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಇವಾಗ ಹೆಂಗೆ ಗೊತ್ತಾ, ನಾವು ಮಾಡಿರೋದು ನಾವೇ ಅನುಭವಿಸಿ ಹೋಗ್ಬೇಕಾಗಿದೆ. ಇದು ಎಲ್ರಿಗೂ ಗೊತ್ತಿರುವಂಥ ಮಾತು. ಅದಕ್ಕೆ ನೋಡಿಕೊಂಡು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ನಾವು ಮಾಡಿರೋದು ನಾವೇ ಅನುಭವಿಸ್ಬೇಕು. ಇವಾಗ ದಯವಿಟ್ಟು ಇರೋದ್ರಷ್ಟರಲ್ಲಿ ಯಾರಿಗೂ ಕೆಟ್ಟದನ್ನು ಮಾಡದೆ, ಕೆಟ್ಟದ್ದನ್ನು ಮಾತಾಡದೆ, ನಮ್ಮಷ್ಟಕ್ಕೆ ನಾವು ಚೆನ್ನಾಗಿರೋಣ, ಒಳ್ಳೇದನ್ನು ಮಾತಾಡೋಣ. ಯಾರಿಗೂ ನಾವು ಒಳ್ಳೇದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡೋಕ್ಕೆ ಹೋಗಲೇಬಾರ್ದು. ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊತೀನಿ. ಇನ್ನು 4ನೇದಾಗಿ ಅವ್ರ ಹಸ್ಬೆಂಡ್ಗೆ, ನಿಮಗೆ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗತ್ತಾ? ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಅವ್ರು ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿಕೆ ಇದೆಯಲ್ವಾ, ಬಿಟ್ಬಿಡಿ. ಅವ್ರು ಎಲ್ಲಾದರೂ ಬದುಕೊಳ್ಳಿ. ಅದರಲ್ಲಿ ಒಂದು ಮಗು ಇದೆ. ಆ ಮಗುನೇ ನನಗೆ ಹುಟ್ಟಿಲ್ಲ ಅಂತ ನೀವು ಅಷ್ಟೊಂದು ಕ್ಲಿಯರಾಗಿ ಹೇಳ್ತಿರ್ಬೇಕಾದ್ರೆ, ಅವರು ಇದ್ರೆ ಎಷ್ಟು ನಿಮ್ಮ ಜೊತೇಲಿ ಇರಲಿಲ್ಲ ಅಂದರೆ ಎಷ್ಟು, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ ತಾನೆ. ನೀವು ಅದನ್ನು ಬಿಟ್ಬಿಟ್ಟು ನೀನು ಎಲ್ಲಿ ಹೋದ್ರೂ ನೀನು ಬಿಡಲ್ಲ, ನೀನು ಅದನ್ನು ಮಾಡೋಕ್ಕೆ ಹೋಗ್ತೀಯ, ನಿಮ್ಮ ಅಪ್ಪ ಅಮ್ಮನ ಕೊಲೆ ಮಾಡ್ತೀನಿ, ನಿಮ್ಮ ಅಣ್ಣ ತಮ್ಮನ ಕೊಲೆ ಮಾಡ್ತೀನಿ, ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳೋ ರೈಟ್ಸು ನಿಮಗೇನಿದೆ? ಯಾಕೆ ನೀವು ಅಷ್ಟೊಂದು ರಿಚ್ ಇದ್ದೀರಾ ಬ್ಯಾಕ್ಗ್ರೌಂಡಲ್ಲಿ? ಎಲ್ಲ ಸಂವಿಧಾನ ಇದು ಯಾವ ಕಾಲದಲ್ಲಿದ್ದೀರಾ ನೀವು? ಇನ್ನೂ ಎಲ್ರಿಗೂ ಸಮಾನತೆ ಇದೆ. ಯಾರು ಇದರಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅಂತೇನಿಲ್ಲ. ಕಾನೂನು ಅನ್ನೋದು ಎಲ್ಲರಿಗೂ ಸಮಾನವಾದದ್ದು. ಸಂವಿಧಾನ ಇದೆ. ಹೆಣ್ಣಿಗೂ ಗಂಡಿಗೂ ಸಮಾನವಾದ ಹಕ್ಕಿದೆ. ದಯವಿಟ್ಟು ಅವ್ರದ್ದು ಏನಾದರೂ ತಪ್ಪಿದ್ರೆ ಪ್ರೂಫ್ ಮಾಡಿ ಅದನ್ನು ಅವ್ರ ಜೊತೆಗೆ, ಅವ್ರ ಪೇರೆಂಟ್ಸ್ ಜೊತೆಗೆ ಹಂಚ್ಕೊಳ್ಳಿ. ಈ ಥರ ಇತ್ತು, ಈ ಥರ ಅಂತ. ನೀವು ಏನೂ ಇಲ್ಲದೆ ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗಿ ಮಾತಾಡೋದು, ಮಗು ನಂದಲ್ಲ ಅಂತ ಹೇಳೋದು, ಸುಮ್ಮನೆ ಇನ್ನೊಬ್ಬರ ಜೀವನಕ್ಕೆ ಟಾರ್ಚರ್ ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ವಾ, ಅವ್ರು ಎಲ್ಲೋ ಒಂದು ಪಾಡಿಗೆ ಬದುಕ್ತಿರ್ತಾರೆ, ಚೆನ್ನಾಗಿರೋಕ್ಕೆ ಬಿಟ್ಬಿಡಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇರಲಿಲ್ಲ ಅಂದರೆ, ನಮ್ಗೆ ಯಾರೋ ಒಂದು ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಬೇಕು. ಅದನ್ನು ಬಿಟ್ಟು ಅವ್ರಿಗೆ ಹಿಂದೆ ಹೋಗಿ ಟಾರ್ಚರ್ ಮಾಡೋದಲ್ಲ. ಅದು ಜೀವನನೇ ಅಲ್ಲ. ಅದನ್ನು ದೇವರು ಕೂಡ ಒಪ್ಪಲ್ಲ. ನಿಮ್ಗೆ ಇಷ್ಟ ಇರಲಿಲ್ಲ ಅಂದರೆ ಅವ್ರ ಜೀವನ ಅವ್ರ ಪಾಡಿಗೆ ಬಿಟ್ಬಿಡಿ. ಅವ್ರು ಹೆಂಗಾದರೂ ಬದುಕ್ಕೊಡಿ, ಸರಿನಾ? ಇನ್ನೊಂದು ಲಾಸ್ಟ್ ಕೊನೆಗೆ ಏನು ಹೇಳಬೇಕು ಅಂದರೆ, ಇವ್ರು 4 ಜನರಲ್ಲಿ ಅನ್ಯಾಯ ಆಗ್ತಿರೋದು ಮಾತ್ರ ಆ ಮುಗ್ಧ ಮಗುವಿಗೆ ಅಷ್ಟೇ. ಆ ಮಗುವಿಗೆ ಹೊರಗಿನ ಪ್ರಪಂಚ ಏನು ಅಂತಲೇ ಗೊತ್ತಿಲ್ಲ. ಇನ್ನೂ ಚಿಕ್ಕ ಪಾಪು ಅದು. ತಾಯಿ ಇಲ್ದಿರೋ ಜೀವನ ಏನು ಅಂತ ಅನುಭವಿಸಿದವ್ರಿಗೆ ಗೊತ್ತಿರತ್ತದು ಜಾಸ್ತಿ. ಇದ್ದಾಗ ತಂದೆ ತಾಯಿ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡ್ಮೇಲೆ ಹುಡ್ಕಾಡಿದ್ರೆ ಅದು ಸಿಗೋದು ಇಲ್ಲ. ಅದಕ್ಕೆ ಇವಾಗ ಏನಾದರೂ ಸಡನ್ನಾಗಿ ಅಕ್ಕ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಆ ಮಗುನ ಇವಾಗಿಂದ ಕೊನೆವರೆಗೂ ಯಾರೂ ನೋಡ್ಕೊಳ್ಳೋಕ್ಕಾಗಲ್ಲ. ಗಂಡ ಹಾಳಾಗೋದ್ಲು ಬಿಡು ಅಂತ ಖುಷಿಯಾಗಿ ಬೇರೆ ಮದುವೆ ಮಾಡ್ಕೊತಾನೆ. ಅಪ್ಪ ಅಮ್ಮ ನೋಡಿದರೆ ಅವಳು ಹಣೆಬರನೇ ಚೆನ್ನಾಗಿರಲಿಲ್ಲ, ಏನು ಮಾಡೋಕ್ಕಾಗತ್ತೆ ಅಂತ ಅವರು ಸುಮ್ಮನಾಗ್ತಾರೆ. ಪಾಪ ಜೀವನ ಪರ್ಯಂತ ಆ ಮಗು ಚಿಕ್ಕವನಿಂದ ದೊಡ್ಡವನಾಗೋವರೆಗೂ ಎಲ್ಲ ಥರದ ಮಾತುಗಳನ್ನು ಕೇಳಿ ಬೆಳಿಬೇಕಾಗತ್ತೆ. ದಯವಿಟ್ಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಇರಲಿಲ್ಲ ಅಂದರೆ ಅವ್ರನ್ನ ಪಾಡಿಗೆ ಯಾರನ್ನೂ ಒತ್ತಾಯಪೂರ್ವಕವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೆಂಗಾದರೂ ಬದುಕಲಿ, ಚೆನ್ನಾಗಿರಲಿ ಅಂತ ಬಿಟ್ಬಿಡಿ. ಮಗುವಿನ ನೋಡಿದ್ರೇ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ದಯವಿಟ್ಟು ಯಾರು ಅಂದರೆ ಈ ಥರ ಯಾರು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಯಾರು ಏನೇ ಅಂದರೂ ನೀವು ಆಗಿ ಬದುಕಿ, ನಿಮಗೋಸ್ಕರ ನೀವು ಬದುಕಿ. ಯಾರು ನಾವು ಸತ್ತಾಗ ನಮ್ಮ ಜೊತೆಲೂ ಬರಲ್ಲ, ನಾವು ಕಷ್ಟ ಇದೆ ಅಂತಂದರೆ ಬಂದರೆ ನಮಗೆ ಸಪೋರ್ಟು ಮಾಡಲ್ಲ. ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊತೀನಿ, ನಿಮಗೋಸ್ಕರ ನೀವು ಬದುಕಿ. ಯಾವ ಸಂಬಂಧವೂ ಶಾಶ್ವತ ಅಲ್ಲ, ಒಂದಿನ ಹೋಗಲೇಬೇಕು. ಅದಕ್ಕೋಸ್ಕರ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಜೀವನ ಕಳ್ಕೋದ್ರಲ್ಲಿ ಏನೂ ಅರ್ಥ ಇರಲ್ಲ. ಇಷ್ಟು ಹೇಳಿ ವ್ಲಾಗ್ನ ಏನು ಮಾಡ್ತಿದ್ದೀನಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಮುಂದೆ ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.